ಇದು ಒಳ್ಳೆ ಉದ್ದೇಶ. ಅವ್ರು ಮಾಡ್ತಿರೋದು ಅವ್ರ ಸ್ವಂತಕ್ಕೇನಲ್ಲ, ನಮ್ಮ ದೇಶಕ್ಕೋಸ್ಕರ. ಆರ್ಥಿಕತೆ ವೈಫಲ್ಯ ಆಗ್ತಾ ಇರೋದು ಒಬ್ಬರಿಂದ ಅಲ್ಲ, ಪ್ರತಿಯೊಬ್ಬರಿಂದನೂ ಆಗ್ತಿದೆ. ಮನೆಯಲ್ಲೂ ಕಷ್ಟ ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಲ್ಲ, ಅದೇ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಮೋದಿ ಅವರು ಈ ಸ್ಟೇಟ್ಮೆಂಟ್ ಹೇಳುವಾಗ ಏನು ಅಭಿಪ್ರಾಯ, ಏಕೆ ಅಂತ ಹೇಳಿದ್ರ? ಪ್ರವಾಸ ಹೋಗ್ಬೇಕು ಹೋಗ್ಬಾರ್ದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ನಾವು ಡಿಸೈಡ್ ಮಾಡ್ಬೇಕು. ನಮಸ್ಕಾರ ವೀಕ್ಷಕರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶಿ ವಿನಿಮಯವನ್ನ ಕಡಿಮೆ ಮಾಡುತ್ತೆ ಅಂತ ಹೇಳಿ ಭಾರತದ ನಾಗರಿಕರಲ್ಲಿ ಒಂದು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ. ಅದೇನಪ್ಪಾ ಅಂತ ಅಂದ್ರೆ, ಈ ವರ್ಷ ಚಿನ್ನಾಭರಣಗಳನ್ನ ಖರೀದಿ ಮಾಡಬೇಡಿ, ಅಗತ್ಯತೆಗೆ ತಕ್ಕಷ್ಟು ಮಾತ್ರನೇ ಖರೀದಿ ಮಾಡಿ. ಹಾಗೆ ವರ್ಕ್ ಫ್ರಮ್ ಹೋಮ್ಗೆ ಸಾಧ್ಯವಾದಷ್ಟು ಅವಕಾಶಗಳನ್ನ ಮಾಡಿಕೊಡಿ ಮತ್ತು ವರ್ಕ್ ಫ್ರಮ್ ಸ್ಕೂಲ್ಗಳಿಗೂ ಕೂಡ ಅವಕಾಶಗಳನ್ನ ಮಾಡಿಕೊಡಿ. ಅದ್ರ ಜೊತೆಯಲ್ಲಿ ಇವಿ ವಾಹನಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಿ ಮತ್ತು ಸಾಧ್ಯವಾದಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ವಾಹನಗಳನ್ನ ಅತಿ ಕಡಿಮೆ ಬಳಕೆಯನ್ನ ಮಾಡಿ, ಇವಿ ವೆಹಿಕಲ್ಗಳನ್ನ ಅತಿ ಹೆಚ್ಚಾಗಿ ಬಳಕೆ ಮಾಡಿ ಅನ್ನಂತಹ ಮನವಿಯನ್ನ ಭಾರತದ ನಾಗರಿಕರಲ್ಲಿ ಮಾಡ್ಕೊಂಡಿದ್ದಾರೆ. ಹಾಗಿದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅಂತ ಹೇಳಿ ಅವರ ಬಳಿನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ಈಗ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೊಂದು ವರ್ಷ ಸಾಧ್ಯ ಆದಷ್ಟು ಕಡಿಮೆ ಚಿನ್ನನ ಖರೀದಿ ಮಾಡಿ, ಮತ್ತೆ ಇವಿ ವೆಹಿಕಲ್ಗಳನ್ನ ಜಾಸ್ತಿ ಬಳಸಿ, ಪೆಟ್ರೋಲ್ ಡೀಸೆಲ್ಗಳನ್ನ ಹೆಚ್ಚಾಗಿ ಬಳಸಬೇಡಿ, ಆಮೇಲೆ ಅನಿಲಗಳನ್ನ ಕಡಿಮೆ ಬಳಸಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಅಭಿಪ್ರಾಯಕ್ಕೆ ನಿಮ್ಮ ಸಹಮತ ಇದೆಯಾ ಅಥವಾ ನಿಮ್ಮ ಅಭಿಪ್ರಾಯ ಏನು ಸರ್? ಅದನ್ನು ಪಾರ್ಷಿಯಲ್ ಆಗಿ ಅಕ್ಸೆಪ್ಟ್ ಮಾಡ್ತೀನಿ. ಈಗ ಗ್ಲೋಬಲ್ ಕಾನ್ಫ್ಲಿಕ್ಟ್ ಇರೋದ್ರಿಂದ ಸ್ಟ್ರೈಟ್ ಆಫ್ ಹಾರ್ಮುಝಲ್ಲಿ ಯಾವುದೇ ರೀತಿಯಾದಂಥ ಕ್ರೂಡ್ ಆಯಿಲು, ಗ್ಯಾಸು ಟ್ರಾನ್ಸ್ಪೋರ್ಟ್ ಆಗದೇ ಇರೋದ್ರಿಂದ ಎಲ್ಲ ದೇಶದಲ್ಲೂ ಕೂಡ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ. ಇದನ್ನು ಅರ್ಥಕೊಂಡು ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಸಮ್ 10 ರೂಪೀಸ್ ಡಿಸ್ಕೌಂಟ್ ಕೊಟ್ಟಿದೆ ಜನರಿಗೆ ಯೂಸ್ ಮಾಡೋಕ್ಕೆ. ಅವ್ರು ಹೇಳಿರೋದು ಪ್ರಾಬಬ್ಲಿ ರಿಸರ್ವೈರು 72 ಡೇಸ್ ತನಕ ಯೂಸ್ ಮಾಡ್ಬೋದು ಅಂತ ಹೇಳಿದರು. ಇದು ಆಲ್ರೆಡಿ ಯುದ್ಧ ಸ್ಟಾರ್ಟ್ ಆಗಿ 2 ತಿಂಗಳಾಯ್ತಾ ಬಂತು. ಪ್ರಾಬಬ್ಲಿ ಇನ್ನೊಂದು ತಿಂಗಳಲ್ಲಿ ಅದರದ್ದು ಎಫೆಕ್ಟ್ ಕಾಣಿಸುತ್ತೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಅವರು ಕಮ್ಮಿ ಯೂಸ್ ಮಾಡಿ, ಹೊರಗಡೆ ದೇಶಕ್ಕೆ ಜಾಸ್ತಿ ಪ್ರವಾಸ ಯೂಸ್ ಮಾಡಿದ್ರೆ ಆಯಿಲ್ ರಿಕ್ವೈರ್ಮೆಂಟ್ ಜಾಸ್ತಿ ಆಗುತ್ತೆ, ಇಂಡೈರೆಕ್ಟಾಗಿ ಕಾಸ್ಟ್ ಜಾಸ್ತಿ ಮಾಡಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ಹೇಳಿದ್ದಾರೆ. ಇದು ಒಳ್ಳೆ ಉದ್ದೇಶ. ಅವ್ರು ಮಾಡ್ತಿರೋದು ಅವ್ರ ಸ್ವಂತಕ್ಕೇನಲ್ಲ, ನಮ್ಮ ದೇಶಕ್ಕೋಸ್ಕರ. ಅವ್ರು ಮಾಡ್ತಿರ್ಬೇಕಾದ್ರೆ ನಾವು ಅದಕ್ಕೆ ಸಪೋರ್ಟ್ ಕೊಡ್ಬೇಕಾದ್ರೆ ನಮ್ಮ ಭಾರತೀಯ ನಾಗರಿಕರಾಗಿ ನಮ್ಮ ಕರ್ತವ್ಯ ಅದು. ಈಗ ದೇಶದಲ್ಲಿ ಎಲ್ಲ ಪೆಟ್ರೋಲ್ ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ, ಅದೆಲ್ಲ ಇಂಪೋರ್ಟ್ ಮಾಡಬೇಕು ಅಂದರೆ ಅದೆಲ್ಲ ತುಂಬ ಕಷ್ಟ ಇದೆ. ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಈ ಕೆನ್ಕೊಟ್ಟದ ಇ.ವಿ ಅಂತ ಹೇಳಿದ್ದಾರೆ. ಅದು ಒಳ್ಳೆ ಉದ್ದೇಶನೇ. ಚೀನಾನೂ ಅಷ್ಟೇ, ಅನ್ನೆಸರಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೊರಗಡೆ ತಂದು ಅದೆಲ್ಲ ದೇಶದ ಎಕಾನಮಿಗೆ ತೊಂದರೆ ಆಗೋ ಬದಲು ಅದನ್ನು ಇಂಡೈರೆಕ್ಟಾಗಿ ಅವಾಯ್ಡ್ ಮಾಡಿ, ಮುಂದೆ ನಿಮಗೆ ನೆಸೆಸಿಟಿ ಏನಿದೆ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಿರೋದು. ಅವರೆಲ್ಲ ಮಾಡ್ತಿರೋ ಇದುವರೆಗೂ ದೇಶಕ್ಕೋಸ್ಕರ, ಮುಂದೆ ಮಾಡೋದು ದೇಶಕ್ಕೋಸ್ಕರ. ನಾವು ಅದನ್ನು ಪಾಲನೆ ಮಾಡಬೇಕಷ್ಟೇ. ಇದು ಕಷ್ಟ ಬರುತ್ತೆ. ಕಷ್ಟ ಬಂದಾಗ ಈಗ ಅನ್ಎಕ್ಸ್ಪೆಕ್ಟೆಡ್ ಅಲ್ಲ, ವಾರ್ ಬಂತು, ವಾರಿಂದ ಆಗಿರೋ ಪ್ರಾಬ್ಲಮ್ಗೋಸ್ಕರ ಈ ಥರ ಆದಾಗ ಒಂದು ಮನೆಯಲ್ಲೂ ಕಷ್ಟ ಬಂದಾಗ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀರಲ್ಲ, ಅದೇ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಅದು ನಮ್ಮ ಕರ್ತವ್ಯ. ಮನೆ ಯಜಮಾನ ಹೇಳ್ದಾಗ ನಮ್ಮ ಮಕ್ಕಳು ಕೇಳ್ಕೊಂಡು ಮುಂದಕ್ಕೆ ಹೋಗ್ಬೇಕು. ಸೊ ವೈಫಲ್ಯ ಅಂತ ಹೇಳಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಒಳ್ಳೇದು ಅನ್ಸುತ್ತೆ ದೇಶಕ್ಕೋಸ್ಕರ. ಮೋದಿ ಅವರು ಈ ಸ್ಟೇಟ್ಮೆಂಟ್ ಹೇಳುವಾಗ ಏನು ಅಭಿಪ್ರಾಯ, ಏಕೆ ಅಂತ ಹೇಳಿದ್ರ, ಯಾಕೆ ಮಾಡಬೇಕು ಅಂತ? ಅದನ್ನು ಮೋದಿ ಅವ್ರನ್ನ ಕೇಳಿ. ಫಸ್ಟು ಮೋದಿ ಅವ್ರನ್ನು ಯಾಕೆ ಈ ಥರ ಮಾಡಬೇಕು ಅಂತ ಕೇಳಬೇಕು. ಇಸ್ ಇಟ್ ಬಿಕಾಸ್ ಆಫ್ ಎಕನಾಮಿಕ್ ಪ್ರಾಬ್ಲಮ್ ಆರ್ ಈಸ್ ಅವರ್ ಎಕಾನಮಿ ಗಾನ್ ಡೌನ್? ಯಾಕಂದರೆ ದಿನ ದಿನ ನೋಡಿದ್ರೆ ಚಿನ್ನ, ಬೆಳ್ಳಿ ಎಲ್ಲ ಬೆಳೆ ಇಳ್ತಾ ಇದೆ, ಆಯಿತಾ? ಯಾಕೆ? ನಮ್ಮ ಹತ್ರ ರಿಸರ್ವ್ಸ್ ಇಲ್ವಾ? ಲೋನು ವರ್ಲ್ಡ್ ಬ್ಯಾಂಕಿಂದ ಏನಾಯ್ತು, ಅದು ಏನು ಮಾಡ್ತಾ ಇದ್ದಾರೆ? ಯಾಕೆ ಈ ಡಿಸಿಷನ್ ಹೇಳಿದ್ದಾರೆ? ಇವಾಗ ನಾವು ಅವರು ನಮ್ಮ ಪ್ರೈಮ್ ಮಿನಿಸ್ಟರು, ಸರಿ, ಅವ್ರ ಮಾತನ್ನ ಕೇಳೋಣ, ಆದರೆ ಅವರು ಯಾಕೆ ಅಂತ ಕೇಳಬೇಕು. ನಾವು ಅವ್ರಿಗೆ ನಮಗೆ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಈಸ್ ಗಾಟ್ ದ ರೆಸ್ಪಾನ್ಸಿಬಿಲಿಟಿ ಟು ಎಕ್ಸ್ಪ್ಲೇನ್ ಟು ದ ಸಿಟಿಸನ್ ವೈ ವಿ ಹ್ಯಾವ್ ಟು ಡೂ ಇಟ್. ಸರ್, ಇದು ಏನಕ್ಕೆ ಅಂದರೆ, ಇವಾಗ ಎಲ್ಲ ನಾವು ಹೊರದೇಶದಿಂದ ತಗೊಳ್ತಾ ಇರೋದು. ಹೊರದೇಶದಿಂದ ತಗೊಳ್ತಾ ಇರೋದ್ರಿಂದ ನಾವು ಎಲ್ಲ ಡಾಲರ್ ಲೆಕ್ಕದಲ್ಲಿ ನಾವು ಇದು ಮಾಡಬೇಕಾಗಿದೆ. ಟ್ರಾನ್ಸಾಕ್ಷನ್ ಎಲ್ಲ ಡಾಲರ್ ಲೆಕ್ಕದಲ್ಲಿ ಮಾಡಬೇಕು. ಅದು ಡಾಲರ್ ಲೆಕ್ಕದಲ್ಲಿ ಮಾಡಬಾರ್ದು ಅಂತ ಅವರು ಮೋದಿಯವರ ಒಪಿನಿಯನ್ ಇದೆ ಸರ್. ಈಗ ಅವರು ಇದನ್ನು ಖರೀದಿ ಮಾಡಬೇಡಿ ಅಂತ ಹೇಳೋ ಬದಲು ಬರ್ತಾರೋ ಹೊಸ ವೆಹಿಕಲ್ನ ಸ್ಟಾಪ್ ಮಾಡೋಕ್ಕಾಗಲ್ವಾ? ಅದನ್ನು ಸ್ಟಾಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಮ್ಮ ಗ್ಯಾಸ್ ರೇಟ್ ಆಗಲಿ, ಇನ್ನೊಂದು ಮತ್ತೊಂದಾಗಲಿ ಎಲ್ಲ ಆಟೋಮೆಟಿಕ್ಕಾಗಿ ಸರೋಗ್ಬಿಡ್ತದೆ. ಈಗ ಪ್ರವಾಸ ಹೋಗಬೇಡಿ ಅಂತ ಹೇಳಿದ್ದಾರೆ. ಪ್ರವಾಸ ಹೋಗ್ಬೇಕು ಹೋಗಬಾರ್ದು ಅಂತ ಅವ್ರು ಡಿಸೈಡ್ ಮಾಡ್ತಾರೆ, ನಾವು ಡಿಸೈಡ್ ಮಾಡಬೇಕು ಅಲ್ವಾ? ನಮ್ಮ ಒಪಿನಿಯನ್ ಅದು. ಈಗ ನಿಮ್ಮ ಸ್ವಂತ ಇಚ್ಛೆನ ಯಾರನ್ನು ಪ್ರಶ್ನೆ ಮಾಡಬಾರ್ದು, ಅದು ನಿಮ್ಮ ಸ್ವೈಚ್ಛಿಕ ಇಚ್ಛೆ. ಅದನ್ನು ಅವ್ರು ಹೇಳಿ ನಾವು ತಿಳ್ಕೊಳ್ಳೋದು ಸುಳ್ಳು. ಈಗ ಅವ್ರು ಹೇಳಿದ್ರು ಎಲ್ಲರೂ ದೀಪ ಹಚ್ಚಿ ಎಲ್ಲ ಏನೋ ಆಗುತ್ತೆ ದೇಶ ಮಾಡಿದ್ರ ಅಲ್ವಾ? ಈಗ ಅವ್ರು ಹೇಳಿದ್ರು ದೇಶದ ಆರ್ಥಿಕತೆ ತಗ್ಗಾಯ್ತೈತೆ, ಕಡಿಮೆ ಆಗ್ತೈತೆ, ಒಪ್ಕೊಳ್ಳೋಣ. ಬಟ್ ಅವ್ರೇನು ಜಾಸ್ತಿ ಮಾಡ್ತಾಯಿದ್ದಾರೆ ಅಂತ ನಮಗೆ ಪ್ರೂಫ್ ಇಲ್ಲ.
ಈಗ ಅವ್ರು ಬರೋಕ್ಕೆ ಮುಂಚೆ 450 ರೂಪಾಯಿ ಇದ್ದಿದ್ದು ಸಿಲಿಂಡ್ರು ಈಗ 1000 ರೂಪಾಯಿ ಆಗಿದೆ. ಬಡವ್ರಿಗೆ ಒಳ್ಳೇದು ಮಾಡ್ತಾವ್ರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಬಟ್ ನಮಗೆ ಆಗಬೇಕಲ್ವ ಫಸ್ಟು. ನಮ್ಮ ದೇಶದಲ್ಲಿ ಬರೋ ಸರಕುಗಳು ಈಗ LPG ಆಗಲಿ ಅಥವಾ ಪೆಟ್ರೋಲಿಯಂ ಉತ್ಪನ್ನಗಳಾಗಲಿ ಯಾವುದು ಸಪ್ಲೈ ಆಗ್ತಾ ಇಲ್ಲ, ಮತ್ತು ಸ್ಟಾಕ್ ಇರೋದನ್ನು ಎಲ್ಲ ಬಳಸ್ತಾ ಇದ್ದಾರೆ. ಇದು ಏನಾಗುತ್ತೆ ಅಂದರೆ ಇದು ಕಂಪ್ಲೀಟ್ಲಿ ದೇಶದ ಅರ್ಥವ್ಯವಸ್ಥೆ ಮೇಲೆ ಪರಿಣಾಮ ಆಗುತ್ತೆ. ಇದು ಆರ್ಥಿಕತೆ ವೈಫಲ್ಯ ಆಗ್ತಾ ಇರೋದು ಒಬ್ಬರಿಂದ ಅಲ್ಲ, ಪ್ರತಿಯೊಬ್ಬರಿಂದನೂ ಆಗ್ತಿದೆ ಅಲ್ವಾ. ನೀವು ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿರಲ್ಲ, ನಾವು ಕರೆಕ್ಟಾಗಿದ್ದರೆ ನೀವು ಕರೆಕ್ಟಾಗಿರಲ್ಲ. ರೂಲ್ಸ್ ಮಾಡೋರು ನೀವು. ಆರ್ಥಿಕತೆ ವೈಫಲ್ಯ ಆಗ್ತಾ ಇದೆ ಅಲ್ವಾ, ನೀವು ರೂಲ್ಸ್ ಮಾಡಿ, ಹಿಂಗೆ ಆಗಬೇಕು ಅಂತ ರೂಲ್ಸ್ ಮಾಡಿ. ನೀವೇನು ಕೂತಿದ್ದೀರಾ ಅಲ್ಲಿ? ರೂಪಾಯಿ ತುಂಬ ಕೆಳಗೆ ಹೋಗಿದೆ. ರೂಪಾಯಿ ಬೆಲೆ 95 ರುಪೀಸ್ ಆಗಿದೆ ಈಗ ರೂಪಾಯಿ ಬೆಲೆ ಆ್ಯಕ್ಚುಲಿ. ಸೊ ಇದು ಹಿಂಗೆ ಹೋಗ್ತಾ ಇದೆ. ಸೊ ಇದರಿಂದ ಏನಾಗುತ್ತೆ, ನಮಗೆ ದೇಶದ ಅರ್ಥವ್ಯವಸ್ಥೆ ತುಂಬ ಪರಿಣಾಮ ಆಗುತ್ತೆ. ಇದು ಸ್ಟೇಟ್ ಗೌರ್ಮೆಂಟ್ ಸರಿಯಾಗಿದ್ದರೆ ಕೇಂದ್ರ ಸರ್ಕಾರ ಸರಿಗಿರಲ್ಲ, ಕೇಂದ್ರ ಸರ್ಕಾರ ಸರಿಗಿದ್ರೆ ಸ್ಟೇಟ್ ಗೌರ್ಮೆಂಟ್ ಸರಿಗಿಲ್ಲ. ನಮ್ಮನ್ನು ಕೇಳ್ತಾ ಇದ್ದಾರೆ ಪ್ರಶ್ನೆ. ನೀವಿಬ್ಬರು ಫಸ್ಟ್ ಮಾತಾಡಿ, ನೀವಿಬ್ಬರು ಮಾತಾಡ್ಬಿಟ್ಟು ಒಪ್ಪಂದಕ್ಕೆ ಬನ್ನಿ. ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ?